ಈ ಕಡೆ ಆಮೇಲೆ ಈ ಕಡೆ ಸರ್ ನೋಡಿ ಸರ್, ಇದು ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ತಾಲೂಕು ಟೌನ್ ಹತ್ರ ಪೆರಿಸಾಮಿ ಅಂದ್ಬಿಟ್ಟು ಅವ್ರಿಗೆ ಹಾಕಿರೋ ಸೋಲಾರ್ ಸಿಸ್ಟಮ್ ಇದು ಆಲ್ಮೋಸ್ಟ್ 7 HP 2 ಸಿಸ್ಟಮ್ ಕೊಟ್ಟಿದ್ದೀವಿ. 2 ಸಿಸ್ಟಮ್ ಕೊಟ್ಟಿದ್ದು ಒಂದು ಸಿಸ್ಟಮ್ ರನ್ನಿಂಗಲ್ಲಿ ಇದೆ. ಹೊಸತೂರಹಳ್ಳಿ ಟೌನ್ ನಿಯರೆಸ್ಟ್ ಟೌನ್ 1.5 ಕಿಲೋಮೀಟರ್. ಬನ್ನಿ, ಹಂಗೆ ಬನ್ನಿ. ಅದೇ ಪೆರಿಸಾಮಿ ಅಣ್ಣವರು ಇವರೇನೆ. ಅಣ್ಣವ್ರು ನಮಸ್ಕಾರ. ಈಗ ನಾವು ಸೋಲಾರ್ ಹಾಕಿ 1 ವಾರ ಆಗಿದೆ. ನಿಮ್ಮದು ಹೇಗಿದೆ ಪರ್ಫಾರ್ಮೆನ್ಸ್ ಆಗಿದೆ ಹೇಳ್ಬಿಡಿ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಹತ್ರಕ್ಕೆ ಬನ್ನಿ. ಫಸ್ಟ್ ಕ್ಲಾಸಾಗಿ ವರ್ಕ್ ಮಾಡ್ತಾ ಇದೆ. ಫಸ್ಟ್ ಕ್ಲಾಸಾಗಿ ವರ್ಕ್ ಆಗ್ತಾ ಇದೆ. ಯಾವ್ದು ಕೊಡ್ತೀರಿ? ಡ್ರಿಪ್ ಗ್ಯಾಸ್ ಸ್ಪ್ರಿಂಕ್ಲರ್ ಕೊಡ್ತಾ ಇದ್ವಿ, ಚೆನ್ನಾಗಿ ಹೊಡಿತಾ ಇದೆ. 7 HP 2 ಸಿಸ್ಟಮ್. 2 ಸಿಸ್ಟಮ್ 7.5 HP ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮಾಡ್ತಾರೆ. ಇಲ್ಲಿಂದ ಒಂದು 3/4 ಕಿಲೋಮೀಟರ್ ಹೋಗುತ್ತೆ ನೀರು ಆಚೆ. 3/4 ಕಿಲೋಮೀಟರ್ ಮುಂದೆ 3/4 ಕಿಲೋಮೀಟರ್ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತೆ. EBಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಸೇಮ್ ವರ್ಕ್ ಅಲ್ಲ? ಸೇಮ್ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಬನ್ನಿ ನೀವು. ನಮ್ಮ ಅಣ್ಣವರೇ, ನಮ್ಮ ಸೀನಿಯರು ಅಣ್ಣವ್ರಿಗೆ ಹಾಕಿ 11 ವರ್ಷ ಮುಗಿದು ಈ 12ನೇ ವರ್ಷ. ಎಲೆಯುಂಡಿ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. 15 ಕಿಲೋಮೀಟರ್ 11 ವರ್ಷ ಆಗಿದೆ. ಅದನ್ನ ವಿಡಿಯೋ ನಿಮ್ಗೆ ಹಾಕ್ತೀನಿ ನೆಕ್ಸ್ಟ್. ಹೇಗಿದೆ ಪರ್ಫಾರ್ಮೆನ್ಸ್? ನಮ್ಮ 12 ವರ್ಷ ಯಾವ ತೊಂದರೆನೂ ಇಲ್ಲ. ಅಲ್ಲಿ ಹೇಳಿ. ಚೆನ್ನಾಗಿ ಓಡ್ತಾ ಇದೆ. 5 HP ಇದು 12ರಲ್ಲಿ ಹಾಕಿದ್ದು. 2012ರಲ್ಲಿ ಹಾಕಿದ್ದು. ಈಗ 12 ವರ್ಷ ಆಯ್ತು, ಯಾವ ಫಾಲ್ಟ್ ಇಲ್ಲ, ಕ್ಲೀನಾಗಿ ಹೋಗ್ತಾ ಇದೆ. ಯಾರು ಹಾಕಿರೋದು? ಯಾರನ್ನು ನೀವೇ ಹಾಕಿರೋದು. ಬನ್ನಿ, ವಾಟರ್ ಸ್ಪೀಡ್ ನೋಡೋಣ ಹೆಂಗಿದೆ ಅಂತ. ಹಂಗೆ ಬನ್ನಿ, ಅಲ್ಲಿ ಹಂಗೆ ಬನ್ನಿ. ಈ ಪೋಸ್ಟ್ ಕೊಟ್ಟರು ಏನಕ್ಕಂದ್ರೆ ಕಲ್ಕ ಹಾಲನ್ನು ತಿಳ್ಕೊಬೇಡ. ಇದು ದನಕರ ಹೊರಗಡೆ ಒಳಗಡೆ ಬರ್ದೇನೋದಕ್ಕೆ ತಂದಿ ಹಾಕೋಕ್ಕೋಸ್ಕರ ಪೋಸ್ಟ್ ಕೊಟ್ಟಿದ್ದೀವಿ. ಓಕೆ, ಅದು ಎಳಕಿ ಮಾಡ್ಕೊಡ್ತಾರೆ. ಸೊ ನೀವು ಆರ್ ಮೂವಿಂಗ್ ಟು ದ ಸೈಟ್. ನೀರು ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸೋಲಾರ್ ಮೋಟ್ರಿಂದ. ನೋಡಿ ಓಪನ್ಲಿ ಎಷ್ಟು ನೀರು ಬೀಳ್ತಾ ಇದೆ. ಇದು 3 ಇಂಚ್ ಡೆಲಿವರಿ. ಇದು 3 ಇಂಚ್ ಡೆಲಿವರಿ ಇರೋ ಪೈಪು. ಇವತ್ತು 2-3 ದಿವಸದಿಂದ ಸ್ವಲ್ಪ ಇಲ್ಲಿ ಕ್ಲೌಡಿ ಆಗಿದೆ, ಹಾಗಾಗಿ ಪವರ್ ಕಡಿಮೆ ಇದೆ. ಬಟ್ ಆದರೆ ನೀವು ಚೆನ್ನಾಗಿ ನೀರು ಬರುತ್ತೆ ನೋಡಿ. ನೀರು ನೋಡಿ ಇಲ್ಲಿಂದ ಬಿದ್ದು ಮತ್ತೆ ಪೈಪ್ ಒಳಗಡೆ ಹೋಗಿ, ಈ ಪೈಪು ಇಲ್ಲಿ ಕಾಣಿಸಲ್ವ, ಇಲ್ಲಿ ನೀರು ಹೋಗಿ ಆಮೇಲೆ ಔಟ್ಲೆಟ್ ಹೋಗುತ್ತೆ ಆ ಕಡೆ. ನೋಡಿ ಅಲ್ಲಿಂದ ನೀರು ಬಿತ್ತಲ್ವ, ಅಲ್ಲಿ ಬಿಲ್ಲ ನೀರು ಹಾಗೇ ಬಂದು ಇಲ್ಲಿ ಬರುತ್ತೆ ಔಟ್ಲೆಟ್. ನೋಡಿ ಎಷ್ಟು ಹೋಗುತ್ತೆ ನೋಡಿ. ಇದು ನೀರು ಪಾಚಲ್ಲಿ ಬಂದು ಇಲ್ಲಿ ಬಂದು ಅಡಿಕೆ ಮರ, ತೆಂಗಿನ ಮರ ಎಲ್ಲ ಇದೆ. 15 ಎಕರೆಗೆ ಬಂದು ಇಲ್ಲಿಂದ ಮಾಡ್ತಾಯಿದ್ರು ಫುಲ್ಲು ಅಡಿಕೆ. ಆಮೇಲೆ